ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು PD ಸ್ಟೇಟಸ್ ಮೇಕರ್ ಚಾನಲ್. ಎಸ್ಟರ್ಡೇ ನಾವು ಡೇಟಾಬೇಸ್ ಕ್ರಿಯೇಟ್ ಹೇಗೆ ಮಾಡೋದು ಅಂತ ನೋಡಿದ್ವಿ. ಟೇಬಲ್ ಕ್ರಿಯೇಟ್ ಯಾವ ಥರ ಮಾಡೋದು ಅಂತ ನೋಡಿದ್ವಿ. ಟೇಬಲಲ್ಲಿ ಡೇಟಾ ಇನ್ಸರ್ಟ್ ಯಾವ ಥರ ಮಾಡೋದು ಅಂತ ನೋಡಿದ್ವಿ. ಇವತ್ತು ನಾವು ಡೇಟಾಬೇಸ್ ಅಂದರೆ ಏನು, ಯಾಕೆ ಯೂಸ್ ಮಾಡ್ತೀವಿ, ಡೇಟಾಬೇಸಲ್ಲಿ ಯಾವ ಥರ ಇನ್ಸರ್ಟ್ ಮಾಡಿರೋದು ಅಂತಲೂ ನೋಡಿದ್ದೀವಿ. ಸೊ ಇವಾಗ ಡೇಟಾಬೇಸ್ ಅಂದರೆ ಏನು ಅಂತ ನೋಡೋಣ. ಸೊ ಇವಾಗ ಡೇಟಾಬೇಸ್ ಅಂತಂದರೆ ಒಂದು ಕಂಟೈನರ್ ಥರ. ಸೊ ಆ ಡೇಟಾಬೇಸಲ್ಲಿ ನಾವು ಅದಕ್ಕೆ ರಿಲೇಟೆಡ್ ಆಗಿರೋ ಡೇಟಾನ ನಾವು ಇನ್ಸರ್ಟ್ ಮಾಡ್ತೀವಿ. ಸೊ ರಿಲೇಟೆಡ್ ಡೇಟಾ ಅಂತಂದರೆ ಏನು, ಇವಾಗ ಒಂದು ಹಾಸ್ಪಿಟಲ್ ಅಂತ ನಾವು ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ ಅಂತಾನೆ ಇಟ್ಕೊಳ್ಳೋಣ. ಸೊ ಆ ಹಾಸ್ಪಿಟಲಲ್ಲಿ ಡಾಕ್ಟರ್ ಇರ್ತಾರೆ, ನರ್ಸ್ ಇರ್ತಾರೆ, ಮತ್ತು ಎಂಪ್ಲಾಯೀಸ್ ಕೂಡ ಇರ್ತಾರೆ. ಸೊ ಇವಾಗ ಡಾಕ್ಟರ್ಗೆ ರಿಲೇಟೆಡ್ ಡೇಟಾನ ನಾವು ಡಾಕ್ಟರ್ ಟೇಬಲಲ್ಲಿ ಮಾತ್ರ ಇನ್ಸರ್ಟ್ ಮಾಡಿರ್ತೀವಿ. ಅದೇ ಥರ ಇವಾಗ ನರ್ಸ್ ಅಂತಂತಂದರೆ ನರ್ಸ್ಗೆ ರಿಲೇಟೆಡ್ ಆಗಿರೋ ಡೇಟಾ ಮಾತ್ರ ನಾವು ನರ್ಸ್ ಟೇಬಲಲ್ಲಿ ಇನ್ಸರ್ಟ್ ಮಾಡಿರ್ತೀವಿ. ಸೊ ಇವಾಗ ನಾನು ಇಲ್ಲೊಂದು ಪ್ರಾಕ್ಟೀಸ್ ಅಂತ ಡೇಟಾಬೇಸ್ನ ಕ್ರಿಯೇಟ್ ಮಾಡಿದ್ದೀನಿ ಅಲ್ವಾ. ಸೊ ಇಲ್ಲಿ ಬಂದುಬಿಟ್ಟು ನಾನು ಸ್ಟೂಡೆಂಟ್ ಅಂತ ತೊಗೊಂಡಿದ್ದೀನಿ. ಇದೊಂದು ಟೇಬಲ್ ಕ್ರಿಯೇಟ್ ಮಾಡಿದ್ದೀನಿ. ಪ್ರಾಕ್ಟೀಸ್ ಅಂತ ಇರೋದು ನಮ್ಮದು ಡೇಟಾಬೇಸು. ಸೊ ಈ ಡೇಟಾಬೇಸಲ್ಲಿ ಸ್ಟೂಡೆಂಟ್ಸ್ ಅಂತ ಒಂದು ಟೇಬಲ್ ಇದೆ. ಇವಾಗ ಈ ಸ್ಟೂಡೆಂಟ್ಸ್ ಟೇಬಲ್ ನಾವು ಏನು ಇನ್ಸರ್ಟ್ ಮಾಡಿರ್ತೀವಿ, ಬರೀ ಸ್ಟೂಡೆಂಟ್ಸ್ಗೆ ರಿಲೇಟೆಡ್ ಆಗಿರೋ ಡೇಟಾ ಮಾತ್ರ ಇನ್ಸರ್ಟ್ ಮಾಡಿರ್ತೀವಿ. ಸೊ ಸ್ಟೂಡೆಂಟ್ ID ಆಗಿರ್ಬೋದು, ಸ್ಟೂಡೆಂಟ್ ನೇಮ್ ಆಗಿರ್ಬೋದು, ಸ್ಟೂಡೆಂಟ್ ನಂಬರ್ ಆಗಿರ್ಬೋದು, ಮತ್ತು ಫೋನ್ ನಂಬರ್ ಆಗಿರ್ಬೋದು, ಅಡ್ರೆಸ್ ಆಗಿರ್ಬೋದು, ಇದೇ ಥರದ ಅವನು ಯಾವ ಕೋರ್ಸ್ ತೊಗೊಂಡಿದ್ದಾನೆ ಅಂತ ಅನ್ನೋದಾಗಿರ್ಬೋದು. ಈ ಥರ ರಿಲೇಟೆಡ್ ಡೇಟಾನ ನಾವು ಸ್ಟೂಡೆಂಟ್ಸ್ ಟೇಬಲಲ್ಲಿ ಮಾತ್ರ ಸ್ಟೋರ್ ಮಾಡಿರ್ತೀವಿ. ಏಕೆ ಅಂತಂತಂದರೆ ನಮಗೆ ಇವಾಗ ಡೇಟಾಬೇಸಲ್ಲಿ ನಾವು ಸ್ಟೂಡೆಂಟ್ ಅಂತ ಕ್ರಿಯೇಟ್ ಮಾಡಿದರೆ ಸೊ ಅದರಲ್ಲಿರೋದನ್ನ ನಮಗೆ ಬೇಗ ಸಿಗಬೇಕು ಅಂತ, ಅಂದರೆ ನಮಗೆ ಬೇಗ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಇಲ್ಲಿ ನಾವು ಪ್ರಾಕ್ಟೀಸ್ ಇರೋ ಜಾಗದಲ್ಲಿ ಕಾಲೇಜ್ ಅಂತ ಡೇಟಾಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಿದ್ರೆ ಸೊ ಆ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಇರ್ತಾರೆ, ಆ ಸ್ಟೂಡೆಂಟ್ಸ್ ರಿಲೇಟೆಡ್ ಡೇಟಾನ ನಾವು ಬೇಗ ಫೆಚ್ ಮಾಡ್ಬೋದು ಅಂತ, ಅಂದರೆ ಬೇಗ ಫೈಂಡ್ ಔಟ್ ಕೂಡ ಮಾಡ್ಬೋದು. ಓಕೆನಾ. ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಒಂದು ನಾವು ಟೀ ಪುಡಿನೋ, ಶುಗರ್ಗೋ, ಕಡಲೆಬೇಳೆನೋ ಇದು ಎಲ್ಲದಕ್ಕೂ ಒಂದು ಸಪ್ರೇಟ್ ಬಾಕ್ಸ್ನ ಮಾಡಿರ್ತೀವಿ. ಸೊ ಇವಾಗ ನಮಗೆ ಸಕ್ಕರೆ ಬೇಕು ಅಂತಂದರೆ ಕಡಲೆ ಬಾಕ್ಸಿಗೆ ಹೋಗ್ಬಿಟ್ಟು ನಾವು ಹುಡುಕಿದ್ರೆ ಸಿಗುತ್ತಾ. ಸೊ ಅದೇ ಥರ ನಮಗೆ ಬೇಗ ಸಿಗಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಪ್ರತಿಯೊಂದಕ್ಕೂ ಒಂದೊಂದು ಬಾಕ್ಸ್ನ ಮಾಡಿಟ್ಟು ಅದರಿಂದನೇ ನಾವು ಕಡಲೆಬೇಳೆ ಬೇಕಿದ್ರೆ ಕಡಲೆಬೇಳೆ ತೊಗೋಬೋದು, ಸಕ್ಕರೆ ಬೇಕಿದ್ರೆ ಸಕ್ಕರೆ ತೊಗೋಬೋದು, ಟೀ ಪುಡಿ ಬೇಕಿದ್ರೆ ಟೀ ಪುಡಿನ ತೊಗೋಬೋದು. ಸೊ ಅದೇ ಥರ ನಾವು ಡೇಟಾಬೇಸಲ್ಲಿ ಇವಾಗ ಸ್ಟೂಡೆಂಟ್ ರಿಲೇಟೆಡ್ ಆಗಿರೋ ಡೇಟಾನ ಸ್ಟೂಡೆಂಟ್ಗೆ ಮಾತ್ರ ಫೆಚ್ ಮಾಡಿಬಿಟ್ಟು ಬೇಗ ತೊಗೋಬೋದು. ಅದೇ ಥರ ಇವಾಗ ನಾವು ಒಂದು ಟೀಚರ್ ಟೇಬಲ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ಒಂದು ಕಾಲೇಜ್ ಡೇಟಾಬೇಸ್ ಇದೆ ಅಂತ ಇದ್ದಿದ್ರೆ ಸೊ ಇದರಲ್ಲಿ ನಮಗೆ ಟೀಚರ್ ಕೂಡ ತೊಗೋಬೋದು. ಸೊ ಇಲ್ಲಿ ಬಂದುಬಿಟ್ಟು ಟೀಚರ್ ID, ಟೀಚರ್ ನೇಮ್ ಅಂತ ಇರುತ್ತೆ, ಟೀಚರ್ ಸಬ್ಜೆಕ್ಟ್ ಇರುತ್ತೆ, ಸೊ ಟೀಚರ್ ಅಡ್ರೆಸ್ ಇರುತ್ತೆ, ಟೀಚರ್ ಫೋನ್ ನಂಬರ್ ಇರುತ್ತೆ. ಸೊ ಈ ಥರ ಅವರಿಗೆ ರಿಲೇಟೆಡ್ ಆಗಿರೋ ಡೇಟಾ ಮಾತ್ರ ನಾವು ಇಲ್ಲಿ ಫೆಚ್ ಮಾಡ್ಕೋಬೋದು. ಸೊ ಈ ಥರ ಅಂದರೆ ಅವರಿಗೆ ರಿಲೇಟೆಡ್ ಆಗಿರೋ ಡೇಟಾ ಮಾತ್ರ ನಾವು ಇಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಯೂಸ್ ಮಾಡ್ತೀವಲ್ವಾ. ಸೊ ಅದಕ್ಕೆ ಒಂದು ಕಂಟೈನರ್ ಅಂತ ಯೂಸ್ ಮಾಡ್ತೀವಿ. ಸೊ ಅದೇ ಕಂಟೈನರ್ ಅಂತಂದರೆ ಡೇಟಾಬೇಸು. ಆ ಡೇಟಾಬೇಸಲ್ಲಿ ನಮಗೆ ಪರ್ಟಿಕ್ಯುಲರ್ ಆಗಿ ಏನೇನು ಬಾಕ್ಸ್ನ ಇಟ್ಕೊಂಡಿರ್ತೀವೋ ಆ ಬಾಕ್ಸಲ್ಲಿ ಮಾತ್ರ, ಅಂದರೆ ಬಾಕ್ಸ್ ಅಂತಂದರೆ ಟೇಬಲು. ಈ ಟೇಬಲಲ್ಲಿ ಸ್ಟೂಡೆಂಟ್ಸು, ಟೀಚರ್ಸು ಮತ್ತು ಎಂಪ್ಲಾಯೀಸು ಇದೆಲ್ಲ ಬರ್ತಾರೆ. ಸೊ ಅದಕ್ಕೆ ಸಪ್ರೇಟಾಗಿ ನಾವು ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಅದಾದ ನಂತರ ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಸೆಲೆಕ್ಟ್ ಕ್ವೈರಿ. ಸೊ ನಾವು ಸೆಲೆಕ್ಟ್ ಕ್ವೈರಿನ ಯಾಕೆ ಯೂಸ್ ಮಾಡ್ತೀವಿ ಅಂತಂತಂದರೆ ಒಂದು ಡೇಟಾಬೇಸ್ ಅಥವಾ ಒಂದು ಟೇಬಲಿಂದ ನಮಗೆ ಡೇಟಾನ ರಿಟ್ರೀವ್ ಮಾಡಬೇಕು ಅಂತಂತಂದರೆ ನಾವು ಸೆಲೆಕ್ಟ್ ಕ್ವೈರಿನ ಯೂಸ್ ಮಾಡ್ತೀವಿ. ಸೊ ಸೆಲೆಕ್ಟ್ ಅಂತಂದರೆ ಏನು, ಟು ಫೆಚ್ ದಿ ಡಾಟಾ ಫ್ರಮ್ ಟೇಬಲ್ ಆರ್ ಎಲ್ಸ್ ರಿಟ್ರೀವ್ ದಿ ಡಾಟಾ ಫ್ರಮ್ ಟೇಬಲ್ ಅಂತ ನಾವು ಹೇಳ್ಬೋದು. ಅಂದರೆ ನಮಗೆ ಒಂದು ಟೇಬಲಿಂದ ಡೇಟಾನ ರಿಟ್ರೀವ್ ಮಾಡ್ಕೋಬೇಕು ಅಂತಂದರೆ ನಾವು ಸೆಲೆಕ್ಟ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಿದ್ರೆ ಸೊ ನಮಗೆ ಇವಾಗ ಸ್ಟೂಡೆಂಟ್ಸಲ್ಲಿ ಏನೇನು ಡೇಟಾ ಇದೆಯೋ ಅದು ಇಲ್ಲಿ ಬಂದುಬಿಟ್ಟು ಫೆಚ್ ಆಗುತ್ತೆ. ಸೊ ಈ ಥರ
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಟೇಬಲ್. ಟೇಬಲ್ ಅಂದ್ರೆ ಏನು? ಟೇಬಲ್ ಅಂದ್ರೆ ಕಾಲಮ್ ಅಂಡ್ ರೋಸ್. ಟೇಬಲ್ ಅಲ್ಲಿ ನಮಗೆ ಕಾಲಮ್ ಮತ್ತೆ ರೋಸ್ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಕಾಲಮ್ಸ್. ಇದು 1 2 3 ಇದೇನಿದೆ ಇದು ನಮಗೆ ರೋಸ್. ಸೊ ಕಾಲಮ್ ಅಂದ್ರೆ ಏನು? ಕಾಲಮ್ ಅಂದ್ರೆ ಅಟ್ರಿಬ್ಯೂಟ್ಸ್. ಅಟ್ರಿಬ್ಯೂಟ್ಸ್ ಅಂದ್ರೆ ಏನು? ಇವಾಗ ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮ್ ಅಂತ ನಾವು ಫೆಚ್ ಮಾಡಿದೀವಲ್ವಾ, ಸ್ಟೂಡೆಂಟ್ ರಿಲೇಟೆಡ್ ಡೇಟಾ ಏನಿರುತ್ತೋ ಅದು ಬಂದ್ಬಿಟ್ಟು ಅವ್ರಿಗೆ ಏನು ಸ್ಟೂಡೆಂಟ್ ಐ ಡಿ, ಸ್ಟೂಡೆಂಟ್ ನೇಮು ಈ ತರ ನಾವು ಸೇವ್ ಮಾಡಿರ್ತೀವೋ ಅದು ಬಂದ್ಬಿಟ್ಟು ಅಟ್ರಿಬ್ಯೂಟ್ಸ್ ಆಗಿ ಕಾಲಮ್ಸ್ ಅಲ್ಲಿ ಇರುತ್ತೆ. ಸೊ ಅದು ಡೇಟಾ ಅಂತ ಬಂದ್ಬಿಟ್ರೆ, ಸೊ ನಮಗೆ ರೋಸ್ ಅಲ್ಲಿ ಏನಿರುತ್ತೋ ಅದು ಬಂದ್ಬಿಟ್ಟು ಡೇಟಾ. ನೆಕ್ಸ್ಟ್ ಇದು ಹ್ಯಾಶ್ಟ್ಯಾಗ್ ಅಂತ ಯೂಸ್ ಮಾಡಿದೀವಲ್ವಾ ನಾವು. ಸೊ ಇದು ಹ್ಯಾಶ್ಟ್ಯಾಗ್ ಅಂತಂತಂದ್ರೆ ಆಲ್ ಡೇಟಾ ಫ್ರಮ್ ದಿ ಟೇಬಲ್. ಓಕೆನಾ? ಸೊ ಇದು ಹ್ಯಾಶ್ಟ್ಯಾಗ್ ಅಂತಂದ್ರೆ ಆಲ್ ಡೇಟಾ ಫ್ರಮ್ ದಿ ಟೇಬಲ್, ಆಲ್ ಕಾಲಮ್ಸ್ ಫ್ರಮ್ ದಿ ಟೇಬಲ್ ಅಂತ ಅರ್ಥ. ಸೊ ಇದರಲ್ಲಿ ನಾವು ಈ ಹ್ಯಾಶ್ಟ್ಯಾಗ್ ನ ತೆಗೆದು ಬರೀ ಸ್ಟೂಡೆಂಟ್ ಐ ಡಿ ಅಂತ ಕೊಟ್ಟಿದ್ರೆ ಬರೀ ಸ್ಟೂಡೆಂಟ್ ಐ ಡಿ ಮಾತ್ರ ಬರುತ್ತೆ. ಸೆಲೆಕ್ಟ್ ಸ್ಟೂಡೆಂಟ್ ಐ ಡಿ ಫ್ರಮ್ ಸ್ಟೂಡೆಂಟ್ಸ್ ಟೇಬಲ್ ಅಂತ ಕೊಟ್ಟಿದ್ರೆ ಬರೀ ಸ್ಟೂಡೆಂಟ್ಸ್ ಐ ಡಿ ಮಾತ್ರ ನಮಗೆ ಫೆಚ್ ಆಗುತ್ತೆ. ಸೊ ಈ ತರ. ಸೊ ಇಲ್ಲಿ ಹ್ಯಾಶ್ಟ್ಯಾಗ್ ಅಂತ ನಾನು ಯೂಸ್ ಮಾಡಿರೋದು ಆಲ್ ಕಾಲಮ್ಸ್ ಫ್ರಮ್ ದಿ ಸ್ಟೂಡೆಂಟ್ ಟೇಬಲ್ ತಗೊಳಕ್ಕೆ. ಓಕೆನಾ? ನೆಕ್ಸ್ಟ್ ನಾವು ಇವಾಗ PostgreSQL ನಾವು ನೋಡ್ತಾ ಇದೀವಿ ಅಲ್ವಾ. ಸೊ ಇದರಲ್ಲಿ ನಾವು ಏನೇನು ಟಾಪಿಕ್ ನ ಕಲಿತೀವಿ ಅಂತಂದ್ರೆ ವೇರ್ ಕ್ಲಾಸ್ ಆಗಿತ್ತು, ಮತ್ತೆ ಡಿಸ್ಟಿಂಕ್ಟ್ ಬರುತ್ತೆ, ಆರ್ಡರ್ ಬೈ ಬರುತ್ತೆ, ಲಿಮಿಟ್ ಬರುತ್ತೆ, ಅಗ್ರಿಗೇಟ್ ಫಂಕ್ಷನ್ಸ್ ಬರುತ್ತೆ. ಅಗ್ರಿಗೇಟ್ ಫಂಕ್ಷನ್ಸ್ ಅಲ್ಲಿ ಆವರೇಜ್, ಸಮ್ಮು, ಕೌಂಟು, ಮೀನ್ ಅಂಡ್ ಮ್ಯಾಕ್ಸ್ ಅಂತ ಬರುತ್ತೆ. ಮತ್ತೆ ಅದಾದ್ಮೇಲೆ ಹ್ಯಾವಿಂಗ್ ಕ್ಲಾಸ್ ಬರುತ್ತೆ, ಜಾಯಿಂಟ್ಸ್ ಬರುತ್ತೆ, ಗ್ರೂಪ್ ಬೈ ಬರುತ್ತೆ. ಹಾಗೆ ನಾವು ಡಿಫ್ರೆನ್ಸ್ ಬಿಟ್ವೀನ್ ವೇರ್ ಕ್ಲಾಸ್ ಅಂಡ್ ಹ್ಯಾವಿಂಗ್ ಕ್ಲಾಸ್ ಅಂತ ನೋಡೋಣ. ಅದಾದ್ಮೇಲೆ ಜಾಯಿಂಟ್ಸ್ ಅಂತ ಬರುತ್ತೆ. ಜಾಯಿಂಟ್ಸ್ ಅಲ್ಲಿ ರೈಟ್ ಜಾಯಿನ್, ಲೆಫ್ಟ್ ಜಾಯಿನ್, ಇನ್ನರ್ ಜಾಯಿನ್, ಫುಲ್ ಜಾಯಿನ್ ಅಂತ ಬರುತ್ತೆ, ನೋಡೋಣ. ಸೊ ಫಸ್ಟ್ ಬಂದ್ಬಿಟ್ಟು ವೇರ್ ಕ್ಲಾಸ್ ಅಂತ. ವೇರ್ ಕ್ಲಾಸ್ ನ ನಾವು ಡೇಟನ್ನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ? ಸೊ ವೇರ್ ಕ್ಲಾಸ್ ನ ನಾವು ಡೇಟಾನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ. ಹಾಗೆ ವೇರ್ ಕ್ಲಾಸ್ ನ ನಮಗೆ ಡೇಟಾನ ರೆಸ್ಟ್ರಿಕ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಓಕೆನಾ? ಸೊ ವೇರ್ ಕ್ಲಾಸ್ ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ? ಡೇಟಾನ ರೆಸ್ಟ್ರಿಕ್ಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ. ಅದೇ ತರ ವೇರ್ ಕ್ಲಾಸ್ ನ ನಾವು ನೆಸೆಸಿಟಿ ಡೇಟಾನ ಶೋ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತೀವಿ. ಓಕೆನಾ? ಸೊ ವೇರ್ ಕ್ಲಾಸ್ ನ ನಾವು ಯಾಕೆ ಯೂಸ್ ಮಾಡ್ತೀವಿ? ನೆಸೆಸಿಟಿ ಡೇಟಾನ ಶೋ ಮಾಡಕ್ಕೆ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ನಮಗೆ ವೇರ್ ಕ್ಲಾಸ್ ಅಲ್ಲಿ ಆಪರೇಟರ್ಸ್ ಅಂತ ಬರುತ್ತೆ. ಯಾವ ಆಪರೇಟರ್ಸ್ ಬರುತ್ತೆ ಅಂತಂದ್ರೆ ಲೆಸ್ ದೆನ್, ಗ್ರೇಟರ್ ದೆನ್, ಲೆಸ್ ದೆನ್ ಅಂಡ್ ಈಕ್ವಲ್ ಟು, ಗ್ರೇಟರ್ ದೆನ್ ಅಂಡ್ ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಇನ್ ಬಿಟ್ವೀನ್, ಲೈಕ್, ಇಸ್ ನಾಟ್, ಈಸ್ ನಲ್ ಅಂತ ಬರುತ್ತೆ. ಸೊ ಇವಾಗ ವೇರ್ ಕ್ಲಾಸ್ ಕ್ವೆರಿನ ನಾವು ಯಾವ ತರ ಬರಿಬಹುದು ಅಂತ ನೋಡ್ಬೇಕು ಅಂತಂದ್ರೆ ಸೆಲೆಕ್ಟ್ ಸ್ಟಾರ್ ಫ್ರಮ್ ಸ್ಟೂಡೆಂಟ್ಸ್ ವೇರ್ ಸ್ಟೂಡೆಂಟ್ ಐ ಡಿ ಈಕ್ವಲ್ ಟು 1. ಸೊ ವೇರ್ ಕ್ಲಾಸ್ ನಾವು ಡೇಟಾನ ಫಿಲ್ಟರ್ ಮಾಡಕ್ಕೆ ಯೂಸ್ ಮಾಡ್ತೀವಿ ಅಂತ ಮುಂಚೆನೆ ಹೇಳಿದ್ದೆ. ಸೊ ಅಂದ್ರೆ ಇವಾಗ ಫಿಲ್ಟರ್ ಅಂತಂದ್ರೆ ಏನು? ಸೊ ನಮಗೆ ಯಾವ ಡೇಟಾ ಬೇಕೋ ಅದನ್ನ ನಾವು ರಿಟ್ರೀವ್ ಮಾಡೋದು. ಸೊ ಇಲ್ಲಿ ಬಂದ್ಬಿಟ್ಟು ಸ್ಟೂಡೆಂಟ್ ಐ ಡಿ ಎಲ್ಲಿ 1 ಅಂತಿದೆಯೋ ಆ ಡೇಟಾನ ನನಗೆ ತೋರಿಸು ಅಂತ ಹೇಳ್ತಾ ಇದೀವಿ. ಅದೆಲ್ಲಿಂದ? ಸ್ಟೂಡೆಂಟ್ ಟೇಬಲ್ ಇಂದ. ಸೊ ಈ ಕ್ವೆರಿನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಇಲ್ಲಿ ಬಂದ್ಬಿಟ್ಟು ನಮಗೆ ಸ್ಟೂಡೆಂಟ್ ಐ ಡಿ 1 ಯಾರ್ದು ಅಂತ ತೋರಿಸುತ್ತೆ. ಸ್ಟೂಡೆಂಟ್ ಐ ಡಿ 1 ಬಂದ್ಬಿಟ್ಟು ಶಶಿ ಅಂತ ಇದೆ. ಇದು ಸ್ಟೂಡೆಂಟ್ ನೇಮ್ ಕಾಲಮ್ ಇಂದ ಶಶಿ ಅಂತ ತೋರಿಸ್ತಾ ಇದೆ. ಸೊ ಇದೇ ತರ ಇಲ್ಲಿ ನಾನು ಈಕ್ವಲ್ ಟು ಅಂತ ಕೊಟ್ಟಿದ್ದೀನಿ. ಸೊ ಇಲ್ಲಿ ನಮಗೆ ಅಟ್ರಿಬ್ಯೂಟ್ಸ್ ಅಂತ ಬಂದ್ರೆ ನಾನು ಎರಡೇ ತಗೊಂಡಿದ್ದೀನಲ್ವಾ. ಸೊ ಇಲ್ಲಿ ತುಂಬಾ ಅಟ್ರಿಬ್ಯೂಟ್ಸ್ ನೀವು ಆಡ್ ಮಾಡ್ಕೊಂಡು ಸ್ಯಾಲರಿ ಎಲ್ಲ ಆಡ್ ಮಾಡ್ಕೊಂಡು ಲೆಸ್ ದ್ಯಾನು, ಗ್ರೇಟರ್ ದ್ಯಾನು, ಈಕ್ವಲ್ ಟು, ನಾಟ್ ಈಕ್ವಲ್ ಟು, ಬಿಟ್ವೀನ್, ಇನ್ನು, ಲೈಕ್, ಈಸ್ನಲ್ಲು ಅಂತ ನೀವು ಎಲ್ಲಾನು ಯೂಸ್ ಮಾಡ್ಕೊಂಡು ನೋಡ್ಬೋದು.
ಸೊ ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಟಿಂಕ್ಟ್ ಅಂತ ಬರುತ್ತೆ. ಡಿಸ್ಟಿಂಕ್ಟ್ ನಾವು ಡೂಪ್ಲಿಕೇಟ್ ಡೇಟಾನ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಅಂದರೆ ಕಸ್ಟಮರ್ ಆಲ್ರೆಡಿ ಎಕ್ಸಿಸ್ಟ್ ಆಗಿದ್ರೆ ಅಥವಾ ಕಸ್ಟಮರ್ ನೇಮ್ನ ಡೂಪ್ಲಿಕೇಟ್ ಆಗಿದ್ರೆ, ಇಲ್ಲಿ ನೋಡಿ ನಾನು ಸ್ಟೂಡೆಂಟ್ಸ್ ಟೇಬಲಲ್ಲಿ ಇವಾಗ ಶಶಿ ಅಂತ 2 ಸಾರಿ ತೊಗೊಂಡಿದ್ದೀನಿ. ಸೊ ಅದೇ ಡಿಸ್ಟಿಕ್ನ ರಿಮೂವ್ ಮಾಡೋಕ್ಕೆ ಅಂತಾನೆ ತೊಗೊಂಡಿರೋದು. ಸೊ ಇಲ್ಲಿ ಬಂದ್ಬಿಟ್ಟು ನಾನು ಇದಕ್ಕೆ ಕ್ವೈರಿ ಯಾವ ಥರ ಬರಿಬೋದು ಅಂತ ನೋಡೋಣ. ಸೆಲೆಕ್ಟ್ ಡಿಸ್ಟ್ರಿಕ್ಟ್ select district student name from students table. ಓಕೆ, ಸೊ ನಾವು ಈ ಥರ ಯೂಸ್ ಮಾಡಿಕೊಂಡು ಈ ಕ್ವೆರಿನ ಎಕ್ಸಿಕ್ಯೂಟ್ ಮಾಡಿದರೆ ನಮಗೆ ಬರೀ ಎಲ್ಲಿ ಸ್ಟೂಡೆಂಟ್ ನೇಮ್ ರಿಪೀಟ್ ಆಗಿದೆಯೋ ಅದನ್ನು ರಿಮೂವ್ ಮಾಡಿಕೊಡುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಸ್ಟ್ರಿಕ್ಟ್ ಅಂತ ಯೂಸ್ ಮಾಡ್ಕೋತೀವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಆರ್ಡರ್ ಬೈ ಅಂತ. ಸೊ ನೆಕ್ಸ್ಟ್ ಆರ್ಡರ್ ಬೈ ಅಂತಂದ್ರೆ ಏನು? ಆರ್ಡರ್ ಬೈ ಅಂತಂತಂದ್ರೆ ನಮಗೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರುತ್ತೆ. ಸೊ ಅಸೆಂಡಿಂಗ್ ಅಂದ್ರೆ ನಾವು ಡೇಟಾನ ಶಾರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆನಾ? ನಾವು ಡೇಟಾನ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಲ್ಲಿ ಆರ್ಡರ್ ಬೈ ಹೆಲ್ಪ್ಸ್ ಟು ಶಾರ್ಟ್ ರಿಸಲ್ಟ್ ಐದರ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಂತಂದ್ರೆ ಇವಾಗ ನಾವು ಡೇಟಾನ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಅಲ್ಲಿ ತಗೋಬೇಕು ಅಂತಂದ್ರೆ ನಾವು ಆರ್ಡರ್ ಬೈ ಅಂತ ಯೂಸ್ ಮಾಡ್ಕೋತೀವಿ. ಸೊ ಇದಕ್ಕೆ ಕ್ವೈರಿ ಬಂದ್ಬಿಟ್ಟು select star from students order by student ID in descending order. ಅಂದ್ರೆ ಹೈಯೆಸ್ಟ್ ಇಂದ ಲೋಯೆಸ್ಟ್ ವರೆಗೂ ತೋರಿಸು ಅಂತ ಹೇಳ್ತಾ ಇರೋದು. ಸೊ ಇದು ಬಂದ್ಬಿಟ್ಟು 3, 2, 1 ಅಂತ ತೋರಿಸುತ್ತೆ. ಸೊ ಈ ತರ ನಮಗೆ ಡಿಸೆಂಡಿಂಗು ಅಸೆಂಡಿಂಗ್ ತರ ತೋರಿಸುತ್ತೆ. ಇವಾಗ ಇದು ಬಂದ್ಬಿಟ್ಟು 3, 2, 1 ತೋರಿಸ್ತಾ ಇದೆ ಅಲ್ವಾ ಸ್ಟೂಡೆಂಟ್ ಐ ಡಿ. ಇದನ್ನು ನಾವು ಅಸೆಂಡಿಂಗ್ ಅಂತ ಕೊಟ್ಟಿದ್ರೆ ಇಲ್ಲಿ ಬಂದ್ಬಿಟ್ಟು ನಮಗೆ 1, 2, 3 ಅಂತ ತೋರಿಸುತ್ತೆ. ಇದು ಬಂದ್ಬಿಟ್ಟು ಅಸೆಂಡಿಂಗ್ ಆರ್ಡರ್ ಅಲ್ಲಿ. ಸೊ ನಾವು ಡೇಟಾನ ಶಾರ್ಟ್ ಮಾಡೋಕ್ಕೆ ಆರ್ಡರ್ ಬೈನ ಯೂಸ್ ಮಾಡ್ಕೋತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಲಿಮಿಟ್ ಅಂತ. ಲಿಮಿಟ್ ಅಂತಂತಂದ್ರೆ ನಮ್ಮ ಔಟ್ಪುಟ್ನ ರೆಸ್ಟ್ರಿಕ್ಟ್ ಮಾಡೋಕ್ಕೆ ತೋರಿಸುತ್ತೆ, ಅದನ್ನು ಯೂಸ್ ಮಾಡ್ಕೋತೀವಿ. ಸೊ ಟಾಪ್ ವೆಸ್ಟ್ ಅಂದರೆ ಲೆಸ್ಟೆಸ್ಟ್ ಯಾವುದು ಡೇಟಾ ಇರುತ್ತೋ ಆ ಡೇಟಾನ ನಾವು ರಿಟ್ರೀವ್ ಮಾಡೋಕ್ಕೆ ಟಾಪ್ ಅಂತ ಯೂಸ್ ಮಾಡ್ಕೋತೀವಿ ಅಥವಾ ಲಿಮಿಟ್ ಅಂತ ಯೂಸ್ ಮಾಡ್ಕೋತೀವಿ. ಓಕೆನಾ? ಸೊ ಇಲ್ಲಿ ಬಂದ್ಬಿಟ್ಟು select star from students limit 2 ಅಂತ ತೋರಿಸಿದ್ರೆ ಓನ್ಲಿ 2 ರೆಕಾರ್ಡ್ಸ್ ಅಷ್ಟೇ ತೋರಿಸುತ್ತೆ ನಮಗೆ. ಓಕೆನಾ? ಶಶಿ ಮತ್ತು ಶಿವು ಅಂತ. ಸೊ ಈ ಥರ ನಾವು ಲಿಮಿಟ್ನ ಯೂಸ್ ಮಾಡಿಕೊಂಡು ನಮಗೆ ಎಷ್ಟು ಡೇಟಾ ಬೇಕೋ ಆ ಡೇಟಾನ ನಾವು ಯೂಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ಬರುತ್ತೆ. ಸೊ ಅಗ್ರಿಗೇಟ್ ಫಂಕ್ಷನ್ಸ್ ಅಂದ್ರೆ ಏನು? ಅಗ್ರಿಗೇಟ್ ಫಂಕ್ಷನ್ಸ್ ಆರ್ ಯೂಸ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ ಆಫ್ ಗ್ರೂಪ್ ಆಫ್ ರೋಸ್. ಅಂದ್ರೆ ಗ್ರೂಪ್ ಆಫ್ ರೋಸ್ ಎಷ್ಟಿದೆಯೋ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾವು ಅಗ್ರಿಗೇಟ್ ಫಂಕ್ಷನ್ಸ್ನ ಯೂಸ್ ಮಾಡ್ಕೋತೀವಿ. ಇದೇನು ಮಾಡುತ್ತೆ? ನಮಗೆ ರಿಟರ್ನ್ ಆಗಿ ಸಿಂಗಲ್ ವ್ಯಾಲ್ಯೂ ಮಾತ್ರ ಕೊಡುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಮಗೆ ಬಿಸ್ನೆಸ್ ಕ್ವಶನ್ಸು ಲೈಕ್ ಅಂದರೆ ಹೌ ಮಚ್, ಹೌ ಮೆನಿ, ವಾಟ್ ಈಸ್ ದ ಆವ್ರೇಜು, ವಾಟ್ ಈಸ್ ದ ಕೌಂಟು ಆ್ಯಂಡ್ ವಾಟ್ ಈಸ್ ದ ಮಿನಿಮಮ್ ಆ್ಯಂಡ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಬರುತ್ತೆ.
ಸೊ ಅದನ್ನೆಲ್ಲಾನು ಕಂಡುಹಿಡಿಯೋಕ್ಕೆ ನಮಗೆ ಅಗ್ರಿಗೇಟ್ ಫಂಕ್ಷನ್ಸ್ ಅಂತ ನಾವು SQL ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದರಲ್ಲಿ ನಮಗೆ 5 ಟೈಪ್ಸ್ ಇರುತ್ತೆ. ಸೊ ಇವಾಗ ಏನಂತಂದ್ರೆ ಅಗ್ರಿಗೇಟ್ ಫಂಕ್ಷನ್ಸ್ ಅಲ್ಲಿ 5 ಟೈಪ್ಸ್ ಇದೆ. ಅದು ಯಾವುದು ಅಂತಂದ್ರೆ ಕೌಂಟು, ಸಮ್ಮು, ಅವರೇಜು, ಮೀನು ಮತ್ತೆ ಮ್ಯಾಕ್ಸು. ಸೊ ಇಲ್ಲಿ ಬಂದ್ಬಿಟ್ಟು ನಮಗೆ ಈ ಟೈಪ್ ಆಫ್ ಫಂಕ್ಷನ್ಸ್ನ ನಾವು ನಾಳೆ ನೋಡೋಣ. ಏಕೆಂದ್ರೆ ಒಂದೇ ವಿಡಿಯೋದಲ್ಲಿ ಅಷ್ಟು ಹೇಳ್ಕೊಡೋಕ್ಕೆ ಸ್ವಲ್ಪ ನಿಮಗೂ ತಲೆ ಕೆಟ್ಟೋಗುತ್ತೆ ನೋಡೋಕ್ಕೆ ವಿಡಿಯೋ. ಸೊ ಇವತ್ತಿಗೆ ಬಂದ್ಬಿಟ್ಟು ಇಲ್ಲಿಗೆ ಸಾಕು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ, ಇದೇ ಥರ ನಾನು ಏನಾದರೂ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಮಾಡಿ. ಇನ್ನು ಬೇರೆ ಯಾವುದಾದ್ರೂ ಟಾಪಿಕ್ ಮೇಲೆ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತಂದರೆ ಆ ಟಾಪಿಕ್ ಬಗ್ಗೆನೂ ಕಮೆಂಟ್ ಮಾಡಿ, ಎಕ್ಸ್ಪ್ಲೇನ್ ಮಾಡಿಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ವಿಡಿಯೋನ ಮತ್ತೆ ನಾಳೆ ಬಂದುಬಿಟ್ಟು ನಾವು ಟೈಪ್ಸ್ ಆಫ್ ಅಗ್ರಿಗೇಟ್ ಫಂಕ್ಷನ್ಸ್ನ ಡಿಸ್ಕಸ್ ಮಾಡೋಣ. ಓಕೆನಾ? ಸೊ ಥ್ಯಾಂಕ್ ಯು ಫ್ರೆಂಡ್ಸ್.